ನಮಸ್ಕಾರ ಸ್ನೇಹಿತರೆ. ಚಿಂತೆಯನ್ನು ಬಿಟ್ಟು ಬಿಡು ಪಾರ್ಥ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹವನ್ನು ಬಿಟ್ಟು ಹೋಗುತ್ತದೆ. ಇನ್ನು ಮನುಷ್ಯ ಯಾವ ಲೆಕ್ಕ? ಪಾಪ ಎನ್ನುವುದು ಎಂತಹ ವಸ್ತು ಎಂದರೆ ಅದನ್ನು ಖರೀದಿಸುವುದು ಬಹಳ ಸಸ್ತ. ಆದರೆ ಅದಕ್ಕೆ ಬೆಲೆ ಕಟ್ಟುವಾಗ ಜನ್ಮ ಜನ್ಮವೇ ಕಳೆಯುತ್ತದೆ. ನಿನ್ನ ಮನಸ್ಸು ಒಳ್ಳೆಯದಾಗಿದ್ದರೆ ಎಲ್ಲವೂ ನಿನ್ನ ವಿರುದ್ಧವಾಗಿರುತ್ತದೆ. ಆದರೆ ಸಮಯ ನಿನ್ನ ಪರವಾಗಿಯೇ ಇರುತ್ತದೆ. ಜೀವನದಲ್ಲಿ ಯಾರು ಜೊತೆಗೆ ಇರುತ್ತಾರೆ ಇಲ್ಲವೋ ಗೊತ್ತಿಲ್ಲ. ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸದೆ ಬಿಡುವುದಿಲ್ಲ. ಸಿಹಿ ಕಹಿಗಳೆರಡು ಯೋಗಿಗೆ ಏಕ ಪ್ರಕಾರದ ಬಲವನ್ನು ನೀಡುತ್ತದೆ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಸಮಾನ ಮನಸ್ಥಿತಿ ಉಳ್ಳವನೇ ನಿಜವಾದ ಯೋಗಿ. ನಿನಗೆ ಏನು ಬೇಕೋ ಅದಕ್ಕಾಗಿ ಹೋರಾಟ ಮಾಡದಿದ್ದರೆ ಕಳೆದುಕೊಂಡಿದ್ದಕ್ಕಾಗಿ ಎಂದಿಗೂ ಕಣ್ಣೀರು ಸುರಿಸಬಾರದು. ಮೋಸ ಮಾಡಿದವರು ಈ ಕ್ಷಣಕ್ಕೆ ಸಂತೋಷವಾಗಿರಬಹುದು. ಆದರೆ ಮೋಸಕ್ಕೆ ಒಳಗಾದ ವ್ಯಕ್ತಿ ಸುರಿಸುವ ಪ್ರತಿದಿನದ ಕಣ್ಣೀರ ಧಾರೆ ಮೋಸಗಾರನಿಗೆ ಪಾಪದ ಸಮುದ್ರವಾಗಿ ಮಾರ್ಪಟ್ಟು ಅದರೊಳಗೆ ಮೋಸಗಾರರನ್ನು ಮುಳುಗಿಸಿ ಬಿಡುತ್ತದೆ. ಇದುವೇ ಸತ್ಯ. ಏನೋ ಆಗಿದೆ ಎಂದರೆ ಅದಕ್ಕೆ ಏನೋ ಒಂದು ಕಾರಣ ಇರುತ್ತದೆ. ಆಗುವುದೆಲ್ಲವೂ ಒಳ್ಳೆಯದಕ್ಕೆ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ. ನೀರನ್ನು ತುಂಬಿಕೊಂಡಿರುವ ಬಾವಿ ಮೌನವಾಗಿರುತ್ತದೆ. ಅದೇ ಉಪ್ಪು ನೀರಿನಿಂದ ಇರುವ ಸಮುದ್ರ ಆರ್ಭಟಿಸುತ್ತಲೇ ಇರುತ್ತದೆ. ಅದೇ ರೀತಿ ಅಜ್ಞಾನಿ ಗರ್ಜಿಸುತ್ತಿರುತ್ತಾನೆ, ಜ್ಞಾನಿ ಮೌನವಾಗಿರುತ್ತಾನೆ. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣಿಸುತ್ತದೆ. ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತದೆ. ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತದೆ. ನಿನ್ನ ಅಧಿಕಾರಕ್ಕಾಗಿ ನೀನು ಹೋರಾಡು. ಆದರೆ ಯಾವುದರ ಮೇಲೆ ನಿನ್ನ ಅಧಿಕಾರವಿಲ್ಲವೋ ಅದಕ್ಕಾಗಿ ಆಸೆ ಪಡಬೇಡ. ಬದುಕು ಕೆಸರಾಗಿದ್ದರೂ ಪರವಾಗಿಲ್ಲ. ಆದರೆ ನೀವು ತಾವರೆಯಂತೆ ಬದುಕಿ. ಜೀವನದಲ್ಲಿ ಕಾಯುವುದನ್ನು ಕಲಿಯಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿಯೇ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬಾ ಮುಖ್ಯ. ಒಬ್ಬರ ಮನಸ್ಸನ್ನು ನೋಯಿಸುವುದು ಸಾಧನೆಯಲ್ಲ. ಒಬ್ಬರ ಮನಸ್ಸನ್ನು ಗೆಲ್ಲುವುದು ಇಲ್ಲವೇ ಪರಿವರ್ತನೆ ಮಾಡುವುದೇ ನಿಜವಾದ ಸಾಧನೆ. ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಸಮಯ ಬಂದಾಗ ಅತಿ ದಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ. ಮನದಲ್ಲಿ ಆಸೆಗಳು ಕಡಿಮೆಯಾದಷ್ಟು ನೆಮ್ಮದಿ ತಾವಾಗಿಯೇ ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಈ ಜಗತ್ತಿನಲ್ಲಿ ನಿನಗೆ ಇಷ್ಟ ಬಂದಂತೆ ಬದುಕು. ಆದರೆ ನಿನ್ನಿಂದ ಯಾರಿಗೂ ಕೆಡಕಾಗದಂತೆ ಬದುಕು. ಜೀವನದಲ್ಲಿ ಎಂದಿಗೂ ಸಣ್ಣ ಪುಟ್ಟ ತಪ್ಪುಗಳನ್ನು ಆದಷ್ಟು ತಪ್ಪಿಸಲು ಪ್ರಯತ್ನ ಪಡಿ. ಏಕೆಂದರೆ ಮನುಷ್ಯ ಪರ್ವತಗಳಿಂದಲ್ಲ ಕಲ್ಲುಗಳಿಂದ ಎಡುವುತ್ತಾನೆ. ಯಾವ ವ್ಯಕ್ತಿ ತನ್ನವರನ್ನು ತುಳಿಯಲು ಅನ್ಯರಿಂದ ಸಲಹೆ ಪಡೆಯಲು ಆರಂಭ ಮಾಡುವ ಅದೇ ದಿನವೇ ಆ ವ್ಯಕ್ತಿಯ ಪತನ ಆರಂಭವಾಗುತ್ತದೆ. ಯಾರು ನಿಮ್ಮ ಜೀವನದಲ್ಲಿ ಸಿಗಬೇಕು ಎಂದು ನಿಶ್ಚಯವಾಗಿರುತ್ತದೆಯೋ ಅವರು ಭವಿಷ್ಯದಲ್ಲಿ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ಕಾರಣದಿಂದ ಸಿಕ್ಕೇ ಸಿಗುತ್ತಾರೆ. ಯಾರು ನಿನ್ನವರು, ಯಾವುದು ನಿನ್ನದು ಎಂದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಈ ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿಕೆಯ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವನ್ನು ಕೊಡುತ್ತದೆ. ಚಿಂತೆ ಮಾಡಿ ಯಾಕೆ ಕೊರಗಬೇಕು? ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ನಾವು ಮುಂದೆ ನಡೆಯಬೇಕು. ಗತಕಾಲದ ಬಗ್ಗೆ ಕೊರಗುವ ಬದಲು ನಾಳೆಯತ್ತ ಹೆಜ್ಜೆ ಹಾಕುವುದು ಒಳಿತು. ತಾಳ್ಮೆಯಿಂದ ಇರಿ. ನೀವು ಪಡುತ್ತಿರುವ ಕಷ್ಟಕ್ಕೆ ಒಳ್ಳೆಯ ದಿನ ಬಂದೇ ಬರುತ್ತದೆ. ನಿಮ್ಮ ಮನಸ್ಸಿನ ಶಕ್ತಿಯನ್ನು ಚಿಂತೆ ಮಾಡಲು ಉಪಯೋಗಿಸಬೇಡಿ. ಆ ಶಕ್ತಿಯನ್ನು ನಂಬಿಕೆಗೆ ಉಪಯೋಗಿಸಿ. ನಿಮ್ಮನ್ನು ನೀವು ಸ್ವೀಕರಿಸಿಕೊಳ್ಳಿ. ಸರಿ ಹೋಗದೇ ಇರುವ ವಿಷಯಕ್ಕೆ ಚಿಂತೆ ಮಾಡಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಇಂದಿನ ಕಷ್ಟದ ದಿನಗಳೇ ನಾಳೆಯ ಖುಷಿಗೆ ಕಾರಣ. ಸಮಯ ನಮ್ಮನ್ನು ಎಷ್ಟು ಕಾಯಿಸುತ್ತದೆಯೋ ಅಷ್ಟು ಉತ್ತಮ ಫಲ ನಮಗೆ ಸಿಗುತ್ತದೆ. ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸವಿರಲಿ. ಆದರೆ ಎಲ್ಲವೂ ನನ್ನಿಂದಲೇ ಆಗುವುದು ಎಂಬ ಅಹಂಕಾರ ಬೇಡ. ನೋಡಲು ಕಣ್ಣುಗಳಿವೆ ಎಂದು ಖುಷಿ ಪಡುವ ಮುನ್ನವೇ ಕಂಬನಿಯ ಪರಿಚಯ ಮಾಡುವ ಭಗವಂತ. ಎಷ್ಟು ಜನ ಸಂಬಂಧಿಕರು ಇದ್ದರೇನು, ಗೆಳೆಯರಿದ್ದರೇನು, ಕಷ್ಟ ಕಾಲದಲ್ಲಿ ನಮ್ಮ ಆಪ್ತರು ಯಾರೆಂದು ತಿಳಿಯುವುದು. ಹಕ್ಕಿಲ್ಲದಿದ್ದರೂ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲಿ ಮಹಾಭಾರತ ಸೃಷ್ಟಿಯಾಗುತ್ತದೆ.
ಹಕ್ಕಿದ್ದರೂ ಅದನ್ನು ತ್ಯಾಗ ಮಾಡುವ ಮನಸ್ಸಾಗಿದ್ದರೆ ಅಲ್ಲಿ ರಾಮಾಯಣ ಸೃಷ್ಟಿಯಾಗುತ್ತದೆ. ಕರ್ಮ ಹೇಳುತ್ತದೆ, ಯಾವಾಗ ನೀನು ಇನ್ನೊಬ್ಬರ ಜೀವನವನ್ನು ಸುಳ್ಳು, ಮೋಸ, ದ್ರೋಹ, ಭರವಸೆಯಿಂದ ಹಾಳು ಮಾಡುತ್ತೀಯೋ ಅದನ್ನು ನೀನು ಕೊಟ್ಟಿರುವ ಸಾಲ ಎಂದು ತಿಳಿದುಕೋ. ಏಕೆಂದರೆ ನಾಳೆ ಅದು ನಿನಗೆ ಬಡ್ಡಿ ಸಮೇತ ವಾಪಸ್ ತಿರುಗುತ್ತದೆ. ಸಹಾಯ ಮಾಡಿದವರನ್ನೇ ದೂರ ಮಾಡಿದರೆ ದೇವರು ಕೂಡ ನಿಮ್ಮಿಂದ ದೂರವಾಗುವನು. ಯಾಕೆಂದರೆ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಿದ್ದು ಮನುಷ್ಯ ರೂಪದಲ್ಲಿ ಬಂದಿದ್ದು ದೇವರೇ ಹೌದು. ನಿಮ್ಮ ಅತಿ ದೊಡ್ಡ ಶತ್ರು ನೀವೇ. ಯಾಕೆಂದರೆ ನಿಮ್ಮ ಕೆಲಸವನ್ನು ಬಿಟ್ಟು ಬೇರೆಯವರ ಕೆಲಸಕ್ಕೆ ನಿಂತಿರುವಿರಿ. ಯಾರ ಕೆಟ್ಟ ಕಾಲವನ್ನು ನೋಡಿದ ನಂತರ ಅವರನ್ನು ಬಿಡಬೇಡಿ. ಯಾಕೆಂದರೆ ಕಾಲ ಕೆಟ್ಟದಾಗಿರುತ್ತದೆಯೇ ಹೊರತು ಜೀವನವಲ್ಲ. ನಗುವನ್ನು ದುಡ್ಡು ಕೊಟ್ಟು ಕೂಡ ಕಟ್ಟಿಸಲಾಗುವುದಿಲ್ಲ. ಅಳುವನ್ನು ಎಷ್ಟು ಆತ್ಮೀಯರಿದ್ದರೂ ಹಂಚಲು ಆಗುವುದಿಲ್ಲ. ಯಾವಾಗಲೂ ಒಂಟಿಯಾಗಿ ಬದುಕಲು ಸಿದ್ಧರಾಗಿರಿ. ಕೆಲವರು ಇದ್ದಕ್ಕಿದ್ದಂತೆ ಬದಲಾಗುತ್ತಾರೆ. ನೀವು ಅವರಿಗೆ ಬಹಳ ಮುಖ್ಯ. ನಾಳೆ ನೀವು ಅವರಿಗೆ ಏನೂ ಅಲ್ಲ ಮತ್ತು ಅದುವೇ ನಿಜವಾದ ಜೀವನ. ಸರಿ ತಪ್ಪುಗಳನ್ನು ಹುಡುಕುತ್ತಾ ಕುಳಿತರೆ ಯಾವ ಸಂಬಂಧವೂ ಉಳಿಯುವುದಿಲ್ಲ. ನಂಬಿಕೆಯಿಂದ ಜೊತೆಯಿದ್ದರೆ ಯಾವ ಸಂಬಂಧವೂ ದೂರವಾಗುವುದಿಲ್ಲ. ಸುತ್ತಿಗೆಯ ಕೊನೆಯ ಏಟು ಕಲ್ಲನ್ನು ಹೊಡೆಯುತ್ತದೆ. ಅದರ ಅರ್ಥ ಹಿಂದಿನ ಹೊಡೆತಗಳು ವ್ಯರ್ಥವೆಂದಲ್ಲ. ಫಲಿತಾಂಶದ ಮೇಲೆ ಮನುಷ್ಯನ ದೃಷ್ಟಿ, ಶುದ್ಧ ಕರ್ಮದ ಮೇಲೆ ದೇವರ ದೃಷ್ಟಿ. ಒಳ್ಳೆಯ ದಿನಗಳು ಬದುಕಲಿ ಬರಬೇಕೆಂದರೆ ಸ್ವಲ್ಪ ದಿನ ಕೆಟ್ಟ ದಿನಗಳ ಜೊತೆಗೆ ಕಳೆಯಬೇಕು. ಸತ್ಯದ ದಾರಿಯಲ್ಲಿಯೇ ಹೋಗಿ. ಒಂದು ವೇಳೆ ನೀವು ಎಡವಿ ಪಾತಾಳಕ್ಕೆ ಬಿದ್ದರೂ ಕೂಡ ನಿಮ್ಮನ್ನು ಮೇಲಕ್ಕೆ ಎತ್ತುವುದಕ್ಕೆ ಭಗವಂತ ಬಂದೇ ಬರುತ್ತಾನೆ. ನಿದ್ದೆ ಬಂದರೆ ಎಲ್ಲವನ್ನು ಮರೆಸುತ್ತದೆ, ನಿದ್ದೆ ಬರದಿದ್ದರೆ ಎಲ್ಲವನ್ನು ನೆನಪಿಸುತ್ತದೆ. ಹಾಗಾಗಿ ನಿದ್ದೆ ಎಂಬುವುದು ಒಂದು ಅದ್ಭುತವೂ ಹೌದು. ಜಗತ್ತಿನಲ್ಲಿ ಹಸುಗಳ ಹಾಲಿನ ಬಣ್ಣವೂ ಒಂದೇ, ಆದರೂ ಅವುಗಳ ಸ್ವಭಾವವು ವಿಭಿನ್ನ. ಹಾಗೆಯೇ ನಮ್ಮ ರಕ್ತದ ಬಣ್ಣ ಕೆಂಪಾದರೂ ನಮ್ಮ ಸ್ವಭಾವಗಳು ವಿಭಿನ್ನವೇ. ಜೀವನದಲ್ಲಿ ಆಧ್ಯಾತ್ಮ ಸಾಕ್ಷಾತ್ಕಾರದ ಮಾರ್ಗವಿದೆ. ಆ ಮಾರ್ಗದಲ್ಲಿ ನಡೆಯಬೇಕೆಂಬ ಹಂಬಲವಿದ್ದರೆ ಆ ಮಾರ್ಗದೊಳಗಿನ ವಿಚಾರಗಳ ಆಸಕ್ತಿಯು ಅತ್ಯವಶ್ಯಕ. ನಮ್ಮೊಳಗಿನ ಅಹಂಕಾರವು ಎಂದು ನಾಶವಾಗುವುದೋ ಆ ಕ್ಷಣದಿಂದ ನಮಗೆ ನಾವು ಯಾರು ಎಂಬುದರ ಆಧ್ಯಾತ್ಮದ ಅರಿವು ಆರಂಭವಾಗುತ್ತದೆ. ಪ್ರತಿಯೊಂದರಲ್ಲಿಯೂ ಧನಾತ್ಮಕ ಸ್ವಭಾವವನ್ನು ಹುಡುಕುವ ಮನಸ್ಸು ನಮ್ಮದಾದರೆ ನಮ್ಮಷ್ಟು ಸುಖ ಜೀವಿಗಳು ಜಗತ್ತಿನಲ್ಲಿ ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ. ನಮ್ಮ ಜೀವನಕ್ಕೆ ವಿಶಾಲವಾದ ಅರ್ಥವಿರಬೇಕೆಂದರೆ ಜೀವನದ ದಾರಿಯು ಸರಿಯಾಗಿ ಹಳಿಯ ಮೇಲೆ ಇದ್ದಾಗ ಎಲ್ಲರೂ ಜೊತೆಯಾಗಿ ನಡೆಯುತ್ತಾರೆ. ಯಾವಾಗ ಗಾಳಿಯು ಹಳಿಯಿಂದ ಇಳಿಯಿತೋ ಎಂದಾದರೆ ಎಲ್ಲರೂ ನಮ್ಮನ್ನು ನಡು ನೀರಿನಲ್ಲಿ ಬಿಟ್ಟು ಹೋಗಿಬಿಡುತ್ತಾರೆ. ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕೆಂದರೆ ನಮ್ಮ ಜೊತೆ ಏನಾಗುತ್ತಿದೆ ಎಂದು ಯೋಚಿಸುವುದಕ್ಕಿಂತ ನಾವು ಏನು ಮಾಡುತ್ತಿದ್ದೇವೆ ಎಂಬುದರ ಬಗ್ಗೆ ಯೋಚಿಸಿ ಜೀವನದಲ್ಲಿ ಹಣ ಮತ್ತು ಶಕ್ತಿಗಿಂತಲೂ ಸ್ವಭಾವ ಮತ್ತು ಸಂಬಂಧಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ಮಾತು ನಮ್ಮ ಅಧಿಕಾರ, ಚರಿತ್ರೆ ಮತ್ತು ಸನ್ಮಾನದ ಮೇಲೆ ಬಂದಾಗ ಅಹಂಕಾರದ ಅವಶ್ಯಕತೆ ಇದೆ. ಸಂಬಂಧ ನಿಭಾಯಿಸಲು ಸುಂದರವಾಗಿರುವುದಕ್ಕಿಂತ ತಿಳುವಳಿಕೆಯುಳ್ಳ ಸಂಗಾತಿಯ ಅವಶ್ಯಕತೆ ಇದೆ. ಅಳುವುದರಿಂದ ನೋವು ಕಡಿಮೆಯಾಗುವುದಿಲ್ಲ, ಆದರೆ ಹೃದಯಕ್ಕೆ ಸಮಾಧಾನ ಸಿಗುತ್ತದೆ. ನಿಮ್ಮನ್ನು ರಮಿಸುವ ಹಕ್ಕು ಇರುವವರ ಮೇಲೆಯೇ ಕೋಪಿಸಿಕೊಳ್ಳಿ. ಈಗಿನ ಕಾಲದಲ್ಲಿ ತನ್ನ ಪಾಡಿಗೆ ತಾನು ಅಂತ ಇದ್ರೇನೆ ಸಂತೋಷವಾಗಿರಲು ಸಾಧ್ಯ. ಅವಶ್ಯಕತೆ ಇದ್ದರೆ ಅಷ್ಟೇ ಯಾವತ್ತೋ ಒಡೆದು ಹೋದ ಸಂಬಂಧಗಳು ಕೂಡ ಹತ್ತಿರವಾಗುತ್ತದೆ. ಬೇರೆಯವರ ಸಂಪತ್ತನ್ನು ನೋಡದೆ ಅವರ ಮನಸ್ಸನ್ನು ನೋಡಿ ಅವರೊಂದಿಗೆ ಗೆಳೆತನ ಮಾಡಬೇಕು. ದೇವರನ್ನು ಹುಡುಕುವುದಲ್ಲ, ಆ ದೇವರಲ್ಲಿ ನಾವೇ ಕಳೆದು ಹೋಗಬೇಕು. ಯಾರ ಮೇಲೆ ಜವಾಬ್ದಾರಿಯ ಭಾರವಿರುತ್ತದೆಯೋ ಅವರು ಕೋಪ ಮಾಡಿಕೊಳ್ಳುವುದರಲ್ಲಿ ಮತ್ತು ಒಡೆದು ಹೋಗುವುದರಲ್ಲಿ ಅರ್ಥವೇ ಇಲ್ಲ. ಬುದ್ಧಿಯಿಂದ ಮಾಡಿದ ಪ್ರೀತಿಗಿಂತ ಹೃದಯದಿಂದ ಮಾಡಿದ ದ್ವೇಷ ಎಷ್ಟೋ ವಾಸಿ. ತನ್ನ ತಪ್ಪಿನ ಮೇಲೆ 100 ಪರದೆ ಹಾಕಿ ಮನುಷ್ಯ ಹೇಳುತ್ತಾನೆ, ಈ ಜಗತ್ತು ತುಂಬಾ ಕೆಟ್ಟದಾಗಿದೆ ಎಂದು. ಸಮಯವು ಬದಲಾಗುತ್ತದೆ, ಎಲ್ಲವೂ ಸರಿ ಹೋಗುತ್ತದೆ. ಆದರೆ ನಾವು ಮಾತ್ರ ಮೊದಲನೇ ಹಾಗೆ ಉಳಿದಿರುವುದಿಲ್ಲ. ಜೀವನದಲ್ಲಿ ಕೆಟ್ಟ ಸಮಯವೇ ಬರದಿದ್ದರೆ ನಮ್ಮವರಲ್ಲಿ ಅಡಗಿರುವ ಅಪರಿಚಿತರು ಮತ್ತು ಅಪರಿಚಿತರಲ್ಲಿ ಅಡಗಿರುವ ನಮ್ಮವರು ಕಾಣಿಸುತ್ತಿರಲಿಲ್ಲ.
ಪ್ರತಿಯೊಂದು ಕಷ್ಟವೂ ಅನುಭವ ನೀಡುತ್ತದೆ. ಪ್ರತಿಯೊಂದು ಅನುಭವವು ವ್ಯಕ್ತಿಯನ್ನು ಬದಲಾಯಿಸುತ್ತದೆ. ಜೀವನದಲ್ಲಿ ಸೋಲುಕೊಂಡ ವ್ಯಕ್ತಿಗಳ ಜೊತೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ, ಯಾಕೆಂದರೆ ಅವರ ಬಳಿ ಅಹಂಕಾರವಿರುವುದಿಲ್ಲ, ಬದಲಿಗೆ ಅನುಭವ ಇರುತ್ತದೆ. ದೇಹದ ಆಕರ್ಷಣೆ ಎಲ್ಲರಿಗೂ ಇರುತ್ತದೆ, ಆದರೆ ಅಂತರಾತ್ಮದ ಆಕರ್ಷಣೆ ಕೋಟಿಗೊಬ್ಬರಿಗೆ ಮಾತ್ರ ಬರುತ್ತದೆ. ಜಾರುವ ಕಣ್ಣೀರಿನ ಹನಿಯು ಭಾರವಿಲ್ಲದಿರಬಹುದು, ಆದರೆ ಅದರಲ್ಲಿ ಅಡಗಿರುವ ನೋವು ಸಾಕಷ್ಟು ಭಾರವಿರುತ್ತದೆ. ಋಣ ಮುಗಿದ ತಕ್ಷಣ ಎಲ್ಲರೂ ಹೊರಡಲೇಬೇಕು. ಅಪಘಾತ, ಆತ್ಮಹತ್ಯೆ, ಹೃದಯಘಾತ ಎಲ್ಲವೂ ಕಾರಣ ಮಾತ್ರ. ಮೊದಲು ಕ್ಷಮೆ ಕೇಳುವವನೇ ಅತ್ಯಂತ ಧೈರ್ಯವಂತ. ಮೊದಲು ಕ್ಷಮಿಸುವವನು ಗುಣವಂತ. ಮೊದಲು ಮರೆಯುವವನು ಅತ್ಯಂತ ಸುಖವಂತ. ಒಬ್ಬರ ತಾಳ್ಮೆಯನ್ನು ಅಸಹಾಯಕತೆ ಎಂದುಕೊಳ್ಳಬಾರದು. ತಾಳ್ಮೆಯ ಹಿಂದಿನ ತಯಾರಿ ಬಹಳ ಗಟ್ಟಿಯಾಗಿರುತ್ತದೆ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿ ಮಾಡುವ ಅಗತ್ಯವಿಲ್ಲ, ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ. ಸ್ವಲ್ಪ ಜನ ಇಷ್ಟಪಡುವಂತೆ ನಟಿಸುತ್ತಾರೆ, ಇನ್ನು ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗೆ ಅನುಸಾರವಾಗಿ ಬಳಸಿಕೊಳ್ಳುತ್ತಾರೆ ಅಷ್ಟೇ. ಯಾರಾದರೂ ನಿಮ್ಮನ್ನು ಇಗ್ನೋರ್ ಮಾಡಿದರೆ ಅವರಿಂದ ದೂರವಾಗಿ ಬಿಡಿ. ಸಂಬಂಧನೇ ಬೇರೆ, ಸೆಲ್ಫ್ ರೆಸ್ಪೆಕ್ಟೇ ಬೇರೆ. ಒಬ್ಬ ಅರ್ಥಪೂರ್ಣವಾದ ವ್ಯಕ್ತಿಯೊಂದಿಗೆ ಮಾತನಾಡಿದ ಕೆಲವು ನಿಮಿಷಗಳು ಎಷ್ಟೋ ಪುಸ್ತಕಗಳನ್ನು ಓದಿದಕ್ಕಿಂತಲೂ ಲಾಭದಾಯಕವಾಗಿರುತ್ತದೆ. ಜೀವನದಲ್ಲಿ ಒಂಟಿಯಾಗಿ ನಡೆಯುವುದನ್ನು ಕಲಿಯಿರಿ. ಪ್ರೀತಿ ಮತ್ತು ಗೆಳೆತನ ಎಷ್ಟೇ ಒಳ್ಳೆಯದಾಗಿದ್ದರೂ ಒಂದಲ್ಲ ಒಂದು ದಿನ ತನ್ನ ನಿಜ ಸ್ವರೂಪವನ್ನು ತೋರಿಸುತ್ತದೆ. ಭಾವನೆಯಲ್ಲಿ ತೇಲುತ್ತಾ ಯಾರಿಗಾದರೂ ನಿಮ್ಮ ದೌರ್ಬಲ್ಯವನ್ನು ಹೇಳಿಕೊಳ್ಳುವುದು ತುಂಬಾ ದೊಡ್ಡ ಮೂರ್ಖತನ ಎನಿಸಿಕೊಳ್ಳುತ್ತದೆ. ಹೇಳಿಕೊಳ್ಳುವುದಕ್ಕೆ ಹೃದಯದಲ್ಲಿ ಬೆಟ್ಟದಷ್ಟು ಇದ್ದು ನಾಲಿಗೆ ಮೌನವಾಗಿದ್ದು ಮತ್ತು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲದಿರುವುದು ಇದಕ್ಕಿಂತ ದೊಡ್ಡ ನೋವು ಮತ್ತೊಂದಿಲ್ಲ. ಜೊತೆ ನೀಡುವ ವ್ಯಕ್ತಿ ಪರಿಸ್ಥಿತಿಯನ್ನು ನೋಡುವುದಿಲ್ಲ, ಪರಿಸ್ಥಿತಿಯನ್ನು ನೋಡುವ ವ್ಯಕ್ತಿ ಯಾವತ್ತೂ ಜೊತೆ ನೀಡುವುದಿಲ್ಲ. ಯಾವಾಗ ಮುಂದೆ ಇರುವವರ ಮುಖವಾಡ ಕಳಿಸಿಬಿಡುತ್ತದೆಯೋ ಆಗ ಅವರ ಮೇಲೆ ಕೋಪ ಬರುವುದಿಲ್ಲ, ನಮಗೆ ನಮ್ಮ ಮೇಲೆಯೇ ಕೋಪ ಬರುತ್ತದೆ. ಜೀವನದಲ್ಲಿ ಎಲ್ಲರನ್ನು ಒಳ್ಳೆಯವರು ಎಂದುಕೊಳ್ಳುವುದೇ ಒಂದು ಕೆಟ್ಟ ಅಭ್ಯಾಸ. ದುಬಾರಿ ಬಟ್ಟೆ ಶರೀರವನ್ನು ಮುಚ್ಚಬಹುದು, ಆದರೆ ಚಿಲ್ಲರೆ ಬುದ್ಧಿ ಮಾತ್ರ ಕಾಣಿಸಿಯೇ ಕಾಣಿಸುತ್ತದೆ. ಎಲ್ಲಿ ಸತ್ಯವಿರುತ್ತದೆಯೋ ಅಲ್ಲಿ ಹಠ ಇದ್ದೇ ಇರುತ್ತದೆ. ಎಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತದೆ. ಎಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆಯೋ ಅಲ್ಲೇ ಕೋಪ ಇರುತ್ತದೆ. ನಾಳೆ ಎಂಬುವುದು ಶತ್ರು, ಇಂದು ಎಂಬುವುದು ಸಂಬಂಧಿಕರು, ಈಗ ಎಂಬುವುದೇ ಮಿತ್ರ, ಈ ಕ್ಷಣ ಎಂಬುವುದೇ ಜೀವನ. ನಮ್ಮ ಗಮನ ಯಾವಾಗಲೂ ನಮ್ಮ ಗುರಿಯ ಕಡೆ ಇರಬೇಕೇ ಹೊರತು ನಮ್ಮನ್ನು ಗುರಾಯಿಸುವವರ ಕಡೆಯಲ್ಲ. ಬಯಸಿದ್ದು ಸಿಗಬೇಕಾದರೆ ಯೋಗವಿರಬೇಕು, ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು. ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ 1000 ತಪ್ಪುಗಳನ್ನು ಕಂಡರೂ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದೇ ಇರುವವರು ನಮ್ಮಲ್ಲಿ 1000 ಒಳ್ಳೆ ಗುಣಗಳು ಇದ್ದರೂ ಒಂದೇ ಒಂದು ತಪ್ಪು ಕಂಡು ಹಿಡಿದು ದೂರ ಹೋಗುತ್ತಾರೆ. ಮನಸ್ಸು ಪರಿಶುದ್ಧವಾದಾಗ ಅದೇ ಗುರುವಾಗಿ ನಿಂತು ಎಲ್ಲವನ್ನು ಬೋಧಿಸುತ್ತದೆ. ನಾಚಿಕೆ, ದ್ವೇಷ, ಹೆದರಿಕೆ ಈ 3ಕ್ಕೂ ಈಡಾಗುವವರು ಎಂದಿಗೂ ಅಭಿವೃದ್ಧಿಗೊಳ್ಳುವುದಿಲ್ಲ. ಬಿಟ್ಟು ಹೋಗುವವರಿಗೆ ಅಳುತ್ತಾ ಕೂರುವುದಕ್ಕಿಂತ ಮುಗುಳ್ನಗುತ್ತಾ ಮೌನವಾಗಿ ಮತ್ತು ಜೀವನದಲ್ಲಿ ಮುಂದೆ ಸಾಗಿ. ಒಬ್ಬ ವ್ಯಕ್ತಿ ಅಭ್ಯಾಸವಾಗಿ ಬಿಡುವುದು ತುಂಬಾ ಭಯಾನಕ ಅಭ್ಯಾಸಗಳಲ್ಲೇ ಒಂದು. ಜೀವನದಲ್ಲಿ ಯಾರನ್ನು ತುಂಬಾ ಇಷ್ಟಪಡುವುದರಿಂದ ಪ್ರೀತಿ ದೊರೆಯುವುದಿಲ್ಲ, ಅದಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕಾಗುತ್ತದೆ. ಯಾರು ಜೀವನದಲ್ಲಿ ನಿಮ್ಮನ್ನು ಪ್ರತಿ ಬಾರಿಯೂ ಅವಮಾನ ಮಾಡಲಾಗುತ್ತದೆಯೋ ಅವರ ಜೀವನದಲ್ಲಿ ನಿಮ್ಮ ಹೆಜ್ಜೆ ಗುರುತು ಇಲ್ಲದ ಹಾಗೆ ದೂರವಾಗಿ ಬಿಡಿ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.